ಗೈಸ್ ಏನು ಗೊತ್ತಾ, ನಾನು ನಮ್ಮ ಅಪ್ಪಗೆ ಕೇಕ್ ತಗೊಂಡೋಗಿ ಸರ್ಪ್ರೈಸ್ ಕೊಡೋಣ ಅಂತಂದ್ರೆ ನಮ್ಮ ಅಣ್ಣ ಫೋನ್ ಮಾಡಲ್ಲ, ಎಲ್ಲ ಹಾಳು ಮಾಡಿಕ್ಬಿಟ್ಟ. ಫೋನ್ ಮಾಡಿ ಕೇಕ್ ತರ್ತಿದೀವಿ ಅಂತಂದು ಹೇಳ್ಬಿಟ್ಟ. ಅಲ್ಲೇ ಎತ್ತಾಗಾರ ಹೋದ್ರೆ ಹೋಗಲ್ಲ ಅಂತ ನಮ್ಮ ಜೀವ ತಿನ್ನಕ್ಕೆ ಬಂದ್ಬಿಡ್ತಾರೆ ಇಲ್ಲಿ. ಗೈಸ್ ನೋಡ್ರಿ, ಇವಾಗ ಪಟಾಕಿ ತಗೊಂಡ್ವಿ. ಮೇಲ್ಗಡೆ ಹೋಗಿ ಬ್ಲಾಸ್ಟ್ ಆಗ್ತಾವಲ್ಲ, ಯಾವುದೋ ಮಂಗನ ಪಟಾಕಿ ತಂಡಾರ ಇವರು. ಗೈಸ್ ಇವಾಗ ಮನೆಗೆ ಬಂದ್ವಿ ನೋಡ್ರಿ, ನಮ್ಮ ಮನೆಗೆ. ನಾನೆಂದು ಮಾಡಿದ್ದಿಲ್ಲ, ಇವತ್ತು ಮಾಡಿದ್ದೀನಿ. ಮಾಡಿದ್ರ ಖುಷಿ ಆಯಿತು. ಬೇಗ ನಾವು ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಆಗಲಿ ಅಂತ ಬಿಡ್ಕೊಂಡು. ದುರ್ಗದ ಹುಡುಗಿ ಬಂದೀನಿ ಅಂತಂದಲ್ಲ ಹೊಡಿತಿರೋದು, ದಾವಣಗೆರೆ ಹುಡುಗರು ದುರ್ಗಕ್ಕೆ ಬಂದಾರ ಅಂತ ಹೊಡಿತಾ ಇರೋದು. ಇದು ಆಕ್ಚುಲಿ ಸುಳ್ಳು, ನಾನು ಫಸ್ಟಿಗೆ ಹೇಳಿದ್ನಲ್ಲ, ಅದು ನಿಜ. ಗೈಸ್ ಇವಾಗ ಪಟಾಕಿ ತರಕ್ಕೆ ಹೋಗ್ತಾ ಇದೀವಿ, ಶಾರ್ಟ್ಸು. ನಮ್ಮ ಅಪ್ಪ ಹಂಗೆ ಕೇಕ್ ಕಟ್ ಮಾಡ್ಬೇಕಾದ್ರೆ ಹಿಂಗೆ ಹಂಗೆ ಡಮ್ ಡಮ್ ಅಂತ ಅನ್ಸೋದೆ ಪಟಾಕಿನ. ಗೈಸ್ ನೋಡಿದ್ರಲ್ವಾ ಕೇಕ್ ಎಷ್ಟು ಚೆನ್ನಾಗಿದೆ ಅಂತ ನಾನು ಹೇಳಿಲ್ವಾ? ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಅಂತ ನಾನು ಹೇಳಿಲ್ವಾ? ಕೇಕ್ ನೋಡಿದ ತಕ್ಷಣ ಮಧ್ಯಪ್ರಿಯರಿಗೆ ತುಂಬ ಇಷ್ಟವಾಗುವಂಥ ಕೇಕ್ ಇದು. ಕೇಕ್ ನೋಡಿ ನನಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ. ಚೆನ್ನಾಗೈತಲ್ಲ ಕೇಕ್. ನಮ್ಮ ಅಪ್ಪನ ರಿಯಾಕ್ಷನ್ ಹೆಂಗಿರುತ್ತಾ ನೋಡ್ಬೇಕು ಕೇಕ್ ನೋಡಿ. ಅವ್ರಿಗೆ ಕೇಕ್ ತಿನ್ನಕ್ಕೆ ಇಷ್ಟ ಇಲ್ಲ, ಆ ಬಾಟ್ಲು ನೋಡಿ ತುಂಬ ಇಷ್ಟ ಆಗ್ಬಿಟ್ಟಿದೆ ಅನಿಸ್ಬಿಟ್ಟೆ. ಗೈಸ್ ಏನು ಗೊತ್ತಾ, ನಾನು ನಮ್ಮ ಅಪ್ಪಗೆ ಕೇಕ್ ತಗೊಂಡೋಗಿ ಸರ್ಪ್ರೈಸ್ ಕೊಡೋಣ ಅಂತಂದ್ರೆ ಆಯ್ತು, ಆಮೇಲೆ ನಮ್ಮ ಅಣ್ಣ ಫೋನ್ ಮಾಡಲ್ಲ, ಎಲ್ಲ ಹಾಳು ಮಾಡಿಕ್ಬಿಟ್ಟ. ಫೋನ್ ಮಾಡಿ ಕೇಕ್ ತರ್ತಿದೀವಿ ಅಂತಂದು ಹೇಳ್ಬಿಟ್ಟ. ಅಲ್ಲೇ ಎಲ್ಲ ಹಾಳು ಮಾಡ್ಬಿಟ್ಟ ನಮ್ಮ ಪ್ಲಾನ್. ಎತ್ತಾಗಾರ ಹೋದ್ರೆ ಹೋಗಲ್ಲ ಅಂತ ನಮ್ಮ ಜೀವ ತಿನ್ನಕ್ಕೆ ಬಂದ್ಬಿಡ್ತಾರೆ ಇಲ್ಲಿ. ಪ್ಲಾನ್ ಬಿ ಅನ್ನೋ ಪ್ಲಾನ್ ಎಸ್ ಅಂತೆ. ಗೈಸ್ ನೋಡ್ರಿ, ಇವಾಗ ಪಟಾಕಿ ತಗೊಂಡ್ವಿ. ಮೇಲ್ಗಡೆ ಹೋಗಿ ಬ್ಲಾಸ್ಟ್ ಆಗ್ತಾವಲ್ಲ, ಯಾವುದೋ ಮಂಗನ ಪಟಾಕಿ ತಂಡಾರ ಇವರು. ಗೈಸ್ ಇವಾಗ ಮನೆಗೆ ಬಂದ್ವಿ ನೋಡ್ರಿ, ನಮ್ಮ ಮನೆಗೆ. ನಮ್ಮಪ್ಪ ಎಲ್ಲ ಹೋಗಿದ್ದೆ. ನಮ್ಮ ಮನೆ ಇದೆ ನೋಡ್ರಿ. ಮನೆಗೆ ಬಂದೀವಿ ಗಾಯ್ಸ್. ಇವಾಗ ಮನೆಗೆ ಬಂದೀವಿ. ನಮ್ಮಪ್ಪ ಹೋಗಿತ್ತೆ, ಫೋನ್ ಮಾಡಿ ಕರೆಸ್ದೆ. ಹಂಗೆ ಕೇಕ್ ತೋರಿಸಿದೆ. ನಮ್ಮ ಮನೆಯವ್ರು ನೋಡ್ರಿ, ನಮ್ಮ ಮನೆಗೆ ಬಂದೀವಿ. ಖುಷಿ ಆಗ್ತೈತೆ ಒಳ್ಳೊಳಗೆ ನಮ್ಮ ಮನೆಗೆ ಬಂದಿದ್ದೀವಿ. ಗಾಯ್ಸ್ ನೋಡ್ರಿ, ಪ್ರಿಪ್ರೇಷನ್ ಹೆಂಗೆ ನಡೀತಾ ಐತೆ ಕೇಕಿಂದು. ಕೇಕ್ ತಗೊಂಬಂದ ಅವನಿಗೇನು ಒಟ್ಟಿಗೆ ಹೋಗಿ ಅರ್ಜೆಂಟ್ ಕೇಕ್ ಕೊಯ್ದು ತಿನ್ಬೇಕು ಇವಾಗ. ಇತ್ತು, ನಾನು ಓಪನ್ ಮಾಡಿ ನೋಡಿದ್ದೀನಿ. ಇವಾಗ ನಿಲ್ಸಿದಾಗ ಏನಾಗೈತದೆ? ಕೇಕ್ ಎಲ್ಲ ಹಾಳಾಗೈತೆ. ನಾನು ಇಟ್ಟಾಗ ಚೆನ್ನಾಗಿತ್ತು, ಈಗ ಇವನೇನ ಮಾಡಿದ ದೇವರಾಣಗ ಇಟ್ಟಾಗಲ್ಲ, ಅಲ್ಲಿ ಇಲ್ಲಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ಬಿಕ್ಕಳಿ ಹಿಡಿಯುತ್ತೆ. ಅಲ್ಲಿ ಓದ್ಕೆ ಎಲ್ಲಿ ಮೆಲ್ಟ್ ಆಗಿ ಕೆಳಗೆ ಬಂದ್ಬಿಟ್ಟಿತ್ತು ತೀರೋಗ್ತಾ. A few moments later. ತುಂಬಾ ಆಸೆ ಪಟ್ಟು ಕೇಕ್ ಮಾಡಿಸ್ಕೊಂಡ್ಬಂದ್ವಿ, ಎಲ್ಲ ಹಾಳಾಗೋಗ್ಬಿಟ್ಟಿತ್ತು. ಅದ್ರ ಪರವಾಗಿಲ್ಲ, ಅದನ್ನೇ ಏನೋ ಒಂದು ಡೆಕೋರೇಟ್ ಮಾಡಿ ಕೇಕ್ ಕಟ್ ಮಾಡಿಸಿದ್ವಿ. ಹೆಂಗಿತ್ತು ಬರ್ತಡೇ ಅಂತ ಕಮೆಂಟ್ ಮಾಡ್ರಿ ಗಾಯ್ಸ್. ಇವಾಗ ಬರ್ತಡೇ ಮಾಡಿದ್ವಿ ನಾವು ಅಪ್ಪಂದು. ಆಯ್ತು, ಆಮೇಲೆ ನಾವು ಅಪ್ಪಗೆ ಏನು ಅನ್ನಿಸ್ತು ಬರ್ತಡೇ ಮಾಡಿರೋದು ಅಂತಂದು ಕೇಳೋಣ ಬರ್ರಿ. ಏನು ಅನ್ನಿಸ್ತಪ್ಪ ಹಂಗೆ ಬರ್ತಡೇ ಮಾಡಿದ್ವಲ್ಲ, ಅಂದರೆ ಕೇಕು ಎಲ್ಲ ನೋಡಿ ಏನು ಅನ್ನಿಸ್ತು? ಖುಷಿ ಆಯಿತು. ಹೇಳೇನಾರ. ನಾನೆಂದು ಮಾಡಿದ್ದಿಲ್ಲ, ಇವತ್ತು ಮಾಡಿದ್ದೀನಿ. ಮಾಡಿದ್ರ ಖುಷಿ ಆಯಿತು. ನಾನು ಬರ್ತಡೇ ಮಾಡಿದ್ನಲ್ಲ, ನನ್ನ ಬಗ್ಗೆ ಏನು ಅನ್ನಿಸ್ತು? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ನೀನು ಕೇಕ್ ತಗೊಂಬಂದು ಕೊಯ್ಸೋದು ಖುಷಿ ಆಯ್ತಾ ಅಥವಾ ಅದ್ರ ಬಿಯರ್ ಬಾಟ್ಲಿ ಇಟ್ಟದ್ದು ಇನ್ನೂ ಖುಷಿ ಆಯ್ತು ನೋಡ್ರಿ. ಅದಕ್ಕೇನೆ ಬಿಯರ್ ಬಾಟ್ಲು ಪ್ಲಾನ್ ಮಾಡಿ ಇಡ್ಸ್ಕೊಂಬಂದಿದ್ದು. ನಮ್ಮ ಅಪ್ಪನ ಬ್ರ್ಯಾಂಡ್ ಕಿಂಗ್ ಫಿಶರು. ಯಾವಾಗಲೂ ಜಾಸ್ತಿ ಕಿಂಗ್ ಫಿಶರೇ ಜಾಸ್ತಿ ಕುಡಿತೈತೆ, ಅದಕ್ಕೆ ಕಿಂಗ್ ಫಿಶರ್ ಇಡ್ಸ್ಕೊಂಡು ಕೇಕ್ ಮಾಡಿಸ್ಕೊಂಬಂದಿದ್ವಿ. ಮತ್ತು ಪಾರ್ಟಿ ಏನು ಕೊಡಿಸ್ತೀವಿ? ಪಾರ್ಟಿ ಏನು ಬೇಕಾ ಅದನ್ನು ಕೊಡಿಸ್ತೀನಿ. ಹಂಗಾದ್ರೆ ಮತ್ತೆ ಒಂದು 5 ಎಕರೆ ತೋಟದಾಗೆ ಒಂದು 3 ಎಕರೆ ಬರೆದ್ಬಿಟ್ಟು ನನ್ನ ಹೆಸರಿಗೆ. ಹಾಂ, ಬರೀ
ಅಷ್ಟೇ ನೋಡ್ರಿ, ನಮ್ಮ ಅಪ್ಪ ಖುಷಿ ಆಯ್ತಂತೆ. ನೀವು ನಿಮ್ಮ ಅಪ್ಪ ಖುಷಿ ಪಡಿಸ್ಬೇಕು ಅಂದರೆ, ನಿಮ್ಮ ಅಪ್ಪ ಏನಾರು ಅವಾಗವಾಗ ಡ್ರಿಂಕ್ಸ್ ಮಾಡ್ತಿದ್ರು ಅಂದರೆ ಈ ಥರ ಬಿಯರ್ ಬಾಟ್ಲು ತಗೊಂಡೋಗಿ ಕೇಕ್ ಮಾಡಿಸ್ರಿ, ಚೆನ್ನಾಗಿ ಅವರು ತುಂಬ ಖುಷಿ ಆಗ್ತೈತೆ. ಜನ ಏನು ಅನ್ಕೊಂತಾರೆ ಅನ್ನೋದು ಮುಖ್ಯ ಅಲ್ಲ, ಅವರು ಖುಷಿ ಪಡ್ತಾರ ಇಲ್ಲ ಅನ್ನೋದು ಮುಖ್ಯ. ನಮ್ಮ ಖುಷಿ ನಾವು ನೋಡ್ಕೊಬೇಕು. ಆಮೇಲೆ ಜನ ಮಾತಾಡೋದನ್ನ ತಲೆ ಕೆಡ್ಸ್ಕೊಂಬಾರ್ದು. ಜನ ಏನು ಮಾತಾಡ್ತಾನೆ ಇರ್ತಾರೆ, ಕೇಕ್ ಕಟ್ ಮಾಡಿಸಿದ್ರು ಮಾತಾಡ್ತಾರೆ, ಕೇಕ್ ಕಟ್ ಮಾಡಿಲ್ಲ ಅಂದ್ರೂ ಮಾತಾಡ್ತಾರೆ. ಜನಗಳ್ದೆಲ್ಲ ತಲೆ ಕೆಡ್ಸ್ಕೊಂಬಾರ್ದು. ನಮ್ಗೇನು ಖುಷಿ ಅನ್ಸುತ್ತೋ ಅದನ್ನ ಮಾಡ್ತಿರ್ಬೇಕು ನಾವು ಲೈಫಾಗೆ, ಅಷ್ಟೇ. ಇದಕ್ಕೇನು ಹೇಳ್ತೀಯಪ್ಪ? ಕರೆಕ್ಟ್ ಆಯ್ತು. ಕರೆಕ್ಟ್. ನಾವು ನನ್ನಂಥ ಮಗಳಿರ್ಬೇಕು ತಾನೇ? ಹೌದೌದು. ಮನ್ಸರ ಹೇಳ್ತಿರೋದು ಸುಮ್ಮನೆನಾ? ಮನ್ಸಾರೆ ನಗೋದ್ರಾಗ ಯಾಕ ಹಂಗ ಅನಿಸ್ತು? ಇಲ್ಲ, ನಾವೆಂದೂ ಮಾಡಿದ್ವಿ. ಅಷ್ಟೇ ಗೈಸ್, ಬರ್ತಡೇ ನೋಡಿದ್ರಲ್ವಾ ಹೆಂಗೆ ಮಾಡಿದ್ವಿ ಅಂತ. ನಮ್ಮಪ್ಪಂಗೆ ಒಂದು ಸರ್ಪ್ರೈಸ್ ಕೊಟ್ವಿ, ಖುಷಿಯಾಗಿತ್ತಂತೆ. ಅದರಿಂದ ನಾವು ಚಿಕ್ಕವರಿದ್ದಾಗಿಂದ ಅವರೇ ಎಲ್ಲರೂ ನಮ್ಮನ್ನ ಲೈಫ್ ಸೆಟ್ಲ್ ಮಾಡೋದಕ್ಕೋಸ್ಕರ ಅವರೆಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ತುಂಬ. ಸೊ ಅದಕ್ಕೆ ನೀವು ನಿಮ್ಮ ಅಪ್ಪ ಅಮ್ಮಂಗೆ ಈ ಥರ ಚಿಕ್ಕದಾಗೆ ಸರ್ಪ್ರೈಸ್ ಕೊಟ್ಟು ಖುಷಿ ಪಡಿಸ್ರಿ. ನಾನಂತೂ ನಮ್ಮ ಅಪ್ಪಂಗೆ ಖುಷಿ ಪಡಿಸಿದ್ದಾಯಿತು. ಇಷ್ಟು ವರ್ಷದಲ್ಲಿ ನಮ್ಮ ಅಪ್ಪನ ಬರ್ಡೇ ನಮಗೆ ಗೊತ್ತೂ ಇರಲಿಲ್ಲ, ನಮಗೆ ನೆನಪಿರ್ತಿತ್ತು, ಆ ಡೇಟ್ ಬಂದಾಗ ಮರ್ತೋಗ್ಬಿಡ್ತಿದ್ವಿ ನಾವು. ಈ ಸರಿ ನೆನ್ಪಿಟ್ಕೊಂಡು ನಮ್ಮ ಅಪ್ಪನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀವಿ. The next day. ಗೈಸ್, ಇವಾಗ ಎದ್ದು ಕುತ್ಕೊಂಡಿವಿ ರೆಡಿಯಾಗಿ. ಯಾಕಂತಂದರೆ ಇವಾಗ ಹೆಂಗಿದ್ರು ಮಳೆ ಚೆನ್ನಾಗಿ ಬಂದಿತ್ತಲ್ಲ, ಅದಕ್ಕೆ ಇಂಗಳದಾಳು ಗುಡ್ಡಕ್ಕೆ ಹೋಗೋಣ ಅಂತ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಇಂಗಳದಾಳು ಗುಡ್ಡದಲ್ಲಿ ಎಷ್ಟು ಚೆನ್ನಾಗಿರ್ತೈತಿ ಇವಾಗ ನೋಡೋಕ್ಕಂತ. ಸೊ ಅದಕ್ಕೆ ನೋಡಕ್ಕೆ ಹೊಂಟೀವಿ ನೋಡ್ರಿ. ಅದಕ್ಕೆ ರೆಡಿಯಾಗಿ ಕುತ್ಕೊಂಡು ನಾನು ರೆಡಿಯಾಗಿ ಕುತ್ಕೊಂಡಿನಿ. ಇವ್ರು ಇನ್ನೂ ಮಕ್ಕನೂ ತೊಳೆದಲ್ಲ, ಮುಷ್ಟಿನೂ ತೊಳೆದ, ವಿಂಡ್ ಮಿಲ್ಲೆಲ್ಲ ಅದೇ. ನಂತರ ಚೆನ್ನಾಗಿ ಗ್ಲೋ ಬರಬೇಕು ಅಂದರೆ ಜಾಸ್ತಿ ನೀರು ಕುಡೀರಿ. ಬೆಳಿಗ್ಗೆ 1 ಲೋಟ ಕುಡೀರಿ, ಆಮೇಲೆ ಕುಡಿತಾನೇ ಇರಿ. ಗೈಸ್ ನೋಡ್ರಿ, ನಾನು ರೆಡಿ ಅದ. ಹೆಂಗೈತೆ ನನ್ನ ಔಟ್ಫಿಟ್? ಚೆನ್ನಾಗಿದೆ. ಸೊ ಇವಾಗ ಇಂಗಳದಲ್ಲಿ ಗುಡ್ಡಕ್ಕೆ ಹೊಂಟೀವಿ ಗೈಸ್. ಬೆಳಿಗ್ಗೆ 5 ಗಂಟೆಗೆ ಎದ್ದರು, 6 ಗಂಟೆ ಬಿಟ್ಟು ರೆಡಿ ಆಗಿದ್ದಾರೆ. 4 ಗಂಟೆಗೆ ಎದ್ದಿರೋದು. 4 ಗಂಟೆಗೆ ಎದ್ದರು, 6:15 ಬಿಟ್ಟು ರೆಡಿ ಆಗಿದ್ದಾರೆ. ನಾನು ನೋಡ್ರಿ ಎಷ್ಟು ಬೇಗ ರೆಡಿ ಗೈಸ್. ಇವಾಗ ಹೊಂಟಿ ನೋಡ್ರಿ, ಹೊರಗೆ ಬಂದೀವಿ. ಫುಲ್ಲು ಚಳಿ ಐತೆ, ಎಲ್ಲ ಗಾಡಿ ಒರ್ಸಕ್ಕೆ ಕುಂತಾರೆ. ಗೈಸ್ ಇವಾಗ ಹೋಗಿ ಗುಡ್ದಾಗ ಒಂದೆರಡು ಹಿಂಗೆ ಪೋಸ್ ಕೊಟ್ಟು ವಾವ್ ಅಂತಂದೇನು ಕೊಡಲ್ಲ, ಓವರ್ ಆಕ್ಟಿಂಗ್ ಎಲ್ಲ ಮಾಡಲ್ಲ ನಾವು. ವೆದರ್ನ ಎಂಜಾಯ್ ಮಾಡ್ತೀವಿ. ಜನಸಾಗರ ಇಲ್ಲಿ ಫುಲ್ ಕ್ರೌಡ್ ಆಗಿಬಿಟ್ಟಿದೆ, ದಾರಿನೇ ಇಲ್ಲ. ಗುಡ್ ಮಾರ್ನಿಂಗ್ ಮಮ್ಮಿ. ಇಂಥ ಹುಚ್ಚಾಟ ಆಡ್ತಾನೆ ಅವನು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನೋಡ್ರಿ, ಇದನ್ನ ನಾವು ನಮ್ಮ ಕಡೆ ಲೆಂಟಣ್ಣಿನ ಗಿಡ ಅಂತೀವಿ. ಇದನ್ನ ತೋರ್ಸ, ಇದನ್ನ ನಾವು ಲೆಂಟಣ್ಣಿನ ಗಿಡ ಅಂತೀವಿ. ಇಂಥ ಹಣ್ಣದವಲ್ಲ, ಇವನಂತ ನಾವು ಸಣ್ಣರಿದ್ದಾಗ ಎಷ್ಟು ತಿಂತಿದ್ವಿ ಗೊತ್ತಾ. ಹಂಗೆ ಒಂಥರ ಚೆನ್ನಾಯ್ತಾ. ಗಾಯಸ್, ಇಲ್ಲೆಲ್ಲ ಕರ್ಕೊಂಬಂದ್ರೆ ಇದು ಒಂಚೂರು ಚೆನ್ನಾಗಿಲ್ಲ, ಅದಕ್ಕೆ ಅಲ್ಲಿ ಇನ್ನೊಂದು ಗುಡ್ಡ ಐತೆ, ಅಲ್ಲಿಗೆ ಹೋಗ್ತಿದ್ವಿ. ಗಾಯಸ್ ನೋಡ್ರಿ, ಟೀ ಕುಡ್ದಿದ್ದು ಸಾಕಾಗಿಲ್ಲ ಅಂತಂದು ಮತ್ತೆ ಬಿಸಿ ಬಿಸಿ ಮೆಣಸಿನ್ಕಾಯಿ ವಡೆ ತಗೊಂಡಾರೆ. ಅದ ತಿಂತಿದಾರೆ ಇವರು. ನಾನು ತಿಂತಿಲ್ಲ. ಇವಾಗ ತಿಂತೀವಿ ನಾವು. ನೋಡ್ರಿ, ಎಲ್ಲ ಖಾಲಿ ಮಾಡ್ತಾರೆ. ನಂದ ಇದೆ. ಈ ಚಳಿಲಿ ಬಿಸಿ ಬಿಸಿ ಮೆಣಸಿನ್ಕಾಯಿ ಹೊಡಿತಿದ್ರ ಜಗ್ಗೆ ಸೌಂಡ್ ಮಾಡ್ರಿ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ನೀನೇನು ಬಿಡ್ಕೊಂಡವ ದೇವ್ರ ಹತ್ರ? ನಾನು ಬೇಗ ನಾವು ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಆಗಲಿ ಅಂತ ಬಿಡ್ಕೊಂಡು. ದೇವರು ತಥಾಸ್ತನಲ್ಲಿ ಬೇಗ ನಿನಗೆ. ಲೋಕವೆಲ್ಲ ಕೈ ಬಿಟ್ಟರು, ತಾಯಿ ಕಣಿವೆ ಮರಮ್ಮ ಕೈ ಬಿಡಲ್ಲ. ನಿನ್ನ ಮನ್ಸಿಂದ ಹೇಳ್ದೆ ಅನ್ಕೊಂಡ್ ನಾನು. ಇಲ್ಲ, ಮನ್ಸಲ್ಲ ಐತೆ ಅದು. ಅದೆಲ್ಲ ನೋಡಿದ್ಮೇಲೆ ಬಂದ್ವಿ ನೋಡ್ರಿ, ಕಣಿವೆ ಮರಮ್ಮನ ದೇವಸ್ಥಾನ ಗುಡ್ಡದ ಮೇಲೆ.
ಇಲ್ಲ ಹೌದಾ ಬಂದಿದ್ದಲ್ಲ ನನಗೆ 2 ಮನೆ ಹಾಲಕ್ಕೆ ಬಂದು ಆನೆ